ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಜುಲೈ 17 ಮತ್ತು 18ರ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದ್ರು ನೋಡಿ. ಮಾಂಸಾಹಾರವನ್ನು ಕಾನೂನು ಬಾಹಿರ ಎಂದು ಘೋಷಿಸಿದ ವಿಶ್ವದ ಮೊದಲ ನಗರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ಪಾಲಿತಾನ. ಇದಕ್ಕೆ ಸರಿಯಾದ ಉತ್ತರ. ಆಗ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಪಾಲಿತಾನದಲ್ಲಿ ಮಾಂಸಾಹಾರ ಕಾನೂನು ಬಾಹಿರ, ಇದು ಅಪ್ಪಟ ಸಸ್ಯಾಹಾರಿ ನಗರ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಎಸ್, ಇದ್ರ ಬಗ್ಗೆ ನಾವು ವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಗುಜರಾತಿನ ಭಾವನಗರ ಜಿಲ್ಲೆಯಲ್ಲಿರುವ ಜೈನರ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿರುವಂಥ ಪಾಲಿತಾನ ನಗರವು ಮಾಂಸಾಹಾರವನ್ನು ಕಾನೂನು ಬಾಹಿರ ಎಂದು ಘೋಷಿಸಿದ ವಿಶ್ವದ ಮೊದಲ ನಗರವಾಗಿ ಹೊರಹೊಮ್ಮಿರುವಂಥದ್ದು. ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಗುಜರಾತಿನ ಒಂದು ಭಾವನಗರ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಜೈನರ ಪ್ರಸಿದ್ಧ ಒಂದು ಸ್ಥಳವಾಗಿರುವಂಥ ಪಾಲಿತಾನ ನಗರ ರೀಸೆಂಟ್ ಆಗಿ ಮಾಂಸಾಹಾರವನ್ನು ಕಾನೂನು ಬಾಹಿರ ಎಂದು ಘೋಷಿಸಿರುವಂಥದ್ದು. ಮಾಂಸ ಮಾರಾಟ ಮಾಡುವುದು, ಸೇವಿಸುವುದು ಮತ್ತು ಮಾಂಸಕ್ಕಾಗಿ ಪ್ರಾಣಿಗಳನ್ನು ಕಸಾಯಿಖಾನೆಯಲ್ಲಿ ವಧೆ ಮಾಡುವುದು ಪಾಲಿತಾನ ನಗರದಲ್ಲಿ ಕಾನೂನು ಬಾಹಿರ ಮತ್ತು ಶಿಕ್ಷಾರ್ಹ ಎಂದು ಘೋಷಿಸಿದ ನಂತರ ಮಾಂಸಾಹಾರವನ್ನು ನಿಷೇಧಿಸುವ ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು. ಇನ್ನು ಭಾರತದಲ್ಲಿ ಮಾಂಸಾಹಾರಿಗಳ ಜನಸಂಖ್ಯೆ ಹೆಚ್ಚಿದ್ದರೂ ಹಲವು ರಾಜ್ಯಗಳಲ್ಲಿ ಸಸ್ಯಾಹಾರಿಗಳೇ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕಂಡು ಬರ್ತಾ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡಿ, ಒಂದೇನಪ್ಪ ಅಂತಂದ್ರೆ ಸಮೀಕ್ಷೆ ಪ್ರಕಾರ ಯಾವ್ದಂದ್ರೆ 2019 ಮತ್ತು 2021ರ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ಪ್ರಕಾರ ಹರಿಯಾಣ ಅತಿ ಹೆಚ್ಚು ಸಸ್ಯಾಹಾರಿಗಳಿರುವ ಮೊದಲ ರಾಜ್ಯವಾಗಿರುವಂಥದ್ದು. ನಾವು ಭಾರತವನ್ನು ಕನ್ಸಿಡರ್ ಮಾಡಿದ್ರೆ ಓವರಾಲ್ ಆಗಿ ಮಾಂಸಾಹಾರಿಗಳ ಜನರು ಜಾಸ್ತಿ ಕಂಡು ಬರ್ತಾ ಇರುವಂಥದ್ದು. ಬಟ್ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಡಾಮಿನೆಂಟ್ ಆಗಿ ಈ ಒಂದು ಸಸ್ಯಾಹಾರಿ ಜನ ಕಂಡು ಬರ್ತಾ ಇರುವಂಥದ್ದು. ಇಲ್ಲಿ ನೋಡಿ, ಈ ಒಂದು ಸಮೀಕ್ಷೆ ಪ್ರಕಾರ ಹರಿಯಾಣ ಅತಿ ಹೆಚ್ಚು ಸಸ್ಯಾಹಾರಿಗಳನ್ನು ಹೊಂದಿರುವಂಥ ರಾಜ್ಯ ಆಗಿರುವಂಥದ್ದು. ಇಲ್ಲಿ 80% ಮಂದಿ ಏನಿದ್ದಾರೆ ಸಸ್ಯಾಹಾರವನ್ನು ಮಾತ್ರ ಸೇವಿಸ್ತಾ ಇರುವಂಥದ್ದು. ಇನ್ನು ಎರಡನೇ ಸ್ಥಾನದಲ್ಲಿ ಯಾವ ರಾಜ್ಯ ಕಂಡು ಬರ್ತಂದ್ರೆ ರಾಜಸ್ಥಾನ ಕಂಡು ಬರ್ತಾ ಇರುವಂಥದ್ದು. ಇದರಲ್ಲಿ 74.9% ಜನ ಇಲ್ಲಿ ಸಸ್ಯಗಳಾಗಿ ಜೀವನವನ್ನು ನಡೆಸ್ತಾ ಇರುವಂಥದ್ದು. ಇನ್ನು ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು, ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಆದರೆ ಎಷ್ಟಾಗುತ್ತೆ ಅಂತ ಇಲ್ಲಿ ಪ್ರೈಸ್ ಕೊಟ್ಟಿದ್ದಾರೆ ನೋಡಿ. ಫಾರ್ 1 ಮಂತ್ಗೆ ನಿಮಗೆ 40 ರೂಪಾಯಿ ಆಗುತ್ತೆ. 2023 ಜನವರಿ ಟು ಜೂನ್ 2024 ನಿಮಗೆ 720 ಆಗುತ್ತೆ. 2022 ಜನವರಿ ಟು ಜೂನ್ 2024 ನಿಮಗೆ 1200 ರೂಪಾಯಿ ಆಗುತ್ತೆ. ಇದು ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1100 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗಝಿನ್ಗಳನ್ನು ನೀವು ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವ ಥರ ಪ್ರಶ್ನೆ ಕೇಳಿದ್ರೆ, ತೃಷ್ಣಾ ಮಿಷನ್ ಯಾವ ದೇಶಗಳ ನಡುವಿನ ಜಂಟಿ ಯೋಜನೆಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ಭಾರತ ಮತ್ತು ಫ್ರಾನ್ಸ್. ಇದಕ್ಕೆ ಸರಿಯಾದ ಉತ್ತರ. ಇತ್ತೀಚೆಗೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯಾಗಿರುವಂಥ ಇಸ್ರೋ ತನ್ನ ಹೊಸ ಉಪಗ್ರಹ ಮಿಷನ್ ಆಗಿರುವಂಥ ತೃಷ್ಣಾದ ಬಗ್ಗೆ ಪ್ರಕಟಣೆ ಹೊರಡಿಸಿರುವಂಥದ್ದು. ಸೊ ಇದು ಒಂದು ನ್ಯೂಸಲ್ಲಿ ಕಾಣಿಸಿಕೊಂಡಿರುವಂಥ ವಿಷಯ. ಈ ಒಂದು ವಿಷಯ ಅಂಡರದಲ್ಲಿ ನಾವು ತೃಷ್ಣಾ ಮಿಷನ್ ಬಗ್ಗೆ ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದು ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವಿನ ಜಂಟಿ ಅವಗೆಂಪು ಭೂ ವೀಕ್ಷಣಾ ಉಪಗ್ರಹ ಕಾರ್ಯಾಚರಣೆಯಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಭಾರತ ಮತ್ತು ಫ್ರಾನ್ಸ್ಗಳ ನಡುವಿನ ಒಂದು ಜಂಟಿ ಕಾರ್ಯಾಚರಣೆ ಆಗಿರುವಂಥದ್ದು. ಇದು ಯಾವುದಪ್ಪ ಅಂದರೆ ಇನ್ಫ್ರಾರೆಡ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಒಂದು ಕಾರ್ಯಾಚರಣೆ ಆಗಿರುವಂಥದ್ದು. ಜಾಗತಿಕ ಮೇಲ್ಮೈ ತಾಪಮಾನ ಮತ್ತು ನೀರಿನ ನಿರ್ವಹಣೆಯನ್ನು ಮೇಲ್ವಿಚಾರಣೆ ಮಾಡುವುದರ ಮೇಲೆ ಕೇಂದ್ರೀಕರಿಸುವಂತಹ ಒಂದು ಪ್ರಮುಖ ಯೋಜನೆಯಾಗಿರುವಂಥದ್ದು. ಇದು ಭಾರತ ಮತ್ತು ಯುರೋಪ್ನಲ್ಲಿಯ ತೀವ್ರ ಶಾಖದ ಸಮಸ್ಯೆಗಳನ್ನು ಪರಿಹರಿಸುವಂಥ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಈ ಒಂದು ಮಿಷನ್ 2025ರಿಂದ ಪ್ರಾರಂಭವಾಗಲಿದೆ ಹಾಗೂ 5 ವರ್ಷಗಳವರೆಗೆ ಕಾರ್ಯನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿರುವಂಥದ್ದು. 2025ರಿಂದ ಈ ಒಂದು ಮಿಷನ್ ಪ್ರಾರಂಭ ಮಾಡಲಾಗುತ್ತೆ. 2025ರಿಂದ 5 ವರ್ಷವರೆಗೆ ಅಂದರೆ 2030ರವರೆಗೆ ಈ ಒಂದು ಯೋಜನೆಯ ಒಂದು ಏನಪ್ಪ ಅಂದ್ರೆ ಒಂದು ಟೈಮ್ ಪೀರಿಯಡ್ ಆಗಿರುವಂಥದ್ದು. ಇದು ಭಾರತ ಮತ್ತು ಫ್ರಾನ್ಸ್ಗಳ ನಡುವಿನ ಒಂದು ಯೋಜಿತ ಯೋಜನೆ ಆಗಿರುವಂಥದ್ದು. ಇಲ್ಲಿ ತೃಷ್ಣಾ ಅಂದರೆ ಏನು ನೋಡಿ, ಥರ್ಮಲ್ ಇನ್ಫ್ರಾರೆಡ್ ಇಮೇಜಿಂಗ್ ಸ್ಯಾಟಲೈಟ್ ಫಾರ್
ಹೈ ರೆಸೊಲ್ಯೂಷನ್ ನ್ಯಾಚುರಲ್ ರಿಸೋರ್ಸ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಚೆಸ್ಟ್ನಾದ ಇದು ಎಕ್ಸ್ಪೆನ್ಷನ್ ಫಾರಂ ಆಗಿರುವಂಥದ್ದು ಮತ್ತು ಇದು ಭಾರತ ಮತ್ತು ಫ್ರಾನ್ಸ್ ನಡುವಿನ ಒಂದು ಜಂಟಿ ಯೋಜನೆ ಆಗಿರುವಂಥದ್ದು. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಡೊನಾಲ್ಡ್ ಟ್ರಂಪ್ ಅವರು ಯಾವ ದೇಶದ ಅಧ್ಯಕ್ಷರಾಗಿದ್ದರು, ಅಂದ್ರೆ ಈ ಹಿಂದೆ ಅವರು ಯಾವ ಒಂದು ದೇಶದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ಅಮೆರಿಕ. ರೀಸೆಂಟ್ ಆಗಿ ನಿಮಗೆಲ್ಲರ ಗೊತ್ತಿರುವಂತೆ ಅಮೆರಿಕದ ಮಾಜಿ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಮೇಲೆ ಹಲ್ಲೆ ನಡೆದಿರುವಂಥದ್ದು, ಗುಂಡಿನ ದಾಳಿಯನ್ನು ನಡೆದಿರುವಂಥದ್ದು. ಜಸ್ಟ್ ಅವ್ರು ಏನಪ್ಪಾ ಅಂತಂದ್ರೆ ಸ್ವಲ್ಪರಲ್ಲಿ ಮಿಸ್ ಆಗಿ ಅವ್ರು ಏನಪ್ಪಾ ಅಂತಂದ್ರೆ ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು. ಅರೆ ಯಾಕೆ ಈ ಒಂದು ನಾವು ಪ್ರಶ್ನೆ ಕೇಳಿದ್ವಿ ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ಲಿ ಕೂಡ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಅಮೆರಿಕದಲ್ಲಿ ಈಗಾಗಲೇ 4 ಅಧ್ಯಕ್ಷರ ಹತ್ಯೆ, ಅನೇಕರ ಹತ್ಯೆ ಯತ್ನ. ಅಂದ್ರೆ ಈ ಡೊನಾಲ್ಡ್ ಟ್ರಂಪ್ ಸೇರಿಬಿಟ್ಟು ಈಗ ಏನಪ್ಪಾ ಅಂತಂದ್ರೆ 4ನೇ ಡೊನಾಲ್ಡ್ ಟ್ರಂಪ್ಗಿಂತ ಮುಂಚಿತವಾಗಿ 4 ಅಮೆರಿಕದ ಅಧ್ಯಕ್ಷರಿಗೆ ಹತ್ಯೆ ಮಾಡಲಾಗಿರುವಂಥದ್ದು. ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡೋಣ ನೋಡಿ. ಅಮೆರಿಕದ ಪೆನ್ಸಿಲ್ವೇನಿಯಾದ ಬಟ್ಲರ್ ಎಂಬಲ್ಲಿ ನಡೆದ ಗುಂಡಿನ ದಾಳಿಯಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ, ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಕೂದಲೆಳೆ ಅಂತರದಲ್ಲಿ ಪಾರಾಗಿರುವಂಥದ್ದು. ಅಪರಿಚಿತ ವ್ಯಕ್ತಿ ಹಾರಿಸಿದ ಗುಂಡು ಟ್ರಂಪ್ ಅವರ ಬಲ ಕಿವಿಯನ್ನು ಛೇದಿಸಿಕೊಂಡು ಹೋದ ಪರಿಣಾಮ ಟ್ರಂಪ್ ದೇಹ ರಕ್ತಸಿಕ್ತವಾಯಿತು. ಕೂಡಲೇ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ದಾಳಿ ನಡೆಸಿದವನನ್ನು ಕೊಂದು ಟ್ರಂಪ್ ಅವರನ್ನು ರಕ್ಷಣೆ ಮಾಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಅದಲ್ಲದೆ ಇವರು ಯಾವ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದ್ರೆ ರಿಪಬ್ಲಿಕನ್ ಪಕ್ಷಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಇವರೇ ಒಂದು ರಕ್ಷಣೆ ಮಾಡುವಂತ ಒಂದು ಪಡೆ ಯಾವ್ದಪ್ಪ ಅಂದ್ರೆ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಒಂದು ಪಡೆ ಅಂತ ಹೇಳ್ತೀವಿ ನಾವು. ಅಂದ್ರೆ ನಮ್ಮಲ್ಲಿ ಪ್ರೈಮ್ ಮಿನಿಸ್ಟರ್ ನಾವು ಯಾವ ತರ SPG ಇಲ್ಲಿ ನಿರ್ವಹಣೆ ಮಾಡ್ತಿದ್ದೆ ನೋಡಿ, ಅದೇ ತರನಾಗಿ ಡೊನಾಲ್ಡ್ ಟ್ರಂಪ್ ಅವರ ಒಂದು ನಿರ್ವಹಣೆ ಮಾಡುವಂತ ಪಡೆ ಯಾವ್ದ್ರ ಸೀಕ್ರೆಟ್ ಸರ್ವಿಸ್ ಅನ್ನೋ ಒಂದು ಪಡೆಯಲ್ಲಿ ಇವರ ಒಂದು ರಕ್ಷಣೆ ಮಾಡ್ತಾ ಇರುವಂತದ್ದು. ಇನ್ನು ಈ ಹಿಂದೆ ಅಮೆರಿಕದಲ್ಲಿ ಹತ್ಯೆ ಆಗಿರುವಂತ ನಾಯಕರು ಯಾರು ನೋಡಿ, ಮೊದಲನೇವರು ಯಾರಪ್ಪ ಅಂದ್ರೆ ಅಬ್ರಹಾಂ ಲಿಂಕನ್. ಇವರು ಅಮೆರಿಕದ 16ನೇ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಅಮೆರಿಕದಲ್ಲಿ 16ನೇ ಅಧ್ಯಕ್ಷರಾಗಿ ಅಬ್ರಹಾಂ ಲಿಂಕನ್ ಅವರು ಸೇವೆಯನ್ನು ಸಲ್ಲಿಸಿರುವಂಥದ್ದು. ಇವರ ಒಂದು ಹತ್ಯೆ ಏಪ್ರಿಲ್ 14, 1865ರಂದು ಹತ್ಯೆ ಆಗಿರುವಂಥದ್ದು. ಜಾನ್ ವಿಲ್ಕ್ಸ್ ಎಂಬ ಲಿಂಕನ್ ಹತ್ಯೆ ಮಾಡಿದ ವ್ಯಕ್ತಿ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಜಾನ್ ಅನ್ನೋರು ಈ ಅಬ್ರಹಾಂ ಲಿಂಕನ್ ಅವರು ಹತ್ಯೆ ಮಾಡ್ತಾರ. ಲಿಂಕನ್ ತಮ್ಮ ಪತ್ನಿ ಜೊತೆ ವಾಷಿಂಗ್ಟನ್ ಕಾರ್ಯಕ್ರಮವೊಂದಕ್ಕೆ ತೆರಳಿದ ವೇಳೆ ದಾಳಿ ನಡೆದಿರುವಂಥದ್ದು. ಇನ್ನು ಎರಡನೇದವ್ರು ಯಾರಂದ್ರ ಜೇಮ್ಸ್ ಗ್ಯಾರ್ಫೀಲ್ಡ್ ಅನ್ನೋರು. ಇವರು ಅಮೆರಿಕದ 20ನೇ ಅಧ್ಯಕ್ಷರಾಗಿದ್ದ ಇವರು ಜೇಮ್ಸ್ ಗ್ಯಾರ್ಫೀಲ್ಡ್ ಅವರು ಹತ್ಯೆಗೀಡಾದ ಅಮೆರಿಕದ 2ನೇ ಅಧ್ಯಕ್ಷ. ಮೊದಲ ಅಧ್ಯಕ್ಷ ಯಾರಂದ್ರ ಅಬ್ರಹಾಂ ಲಿಂಕನ್ ಅವರು. ಎರಡನೇ ಹತ್ಯೆ ಆಗಿರುವಂತ ಅಮೆರಿಕದ 2ನೇ ಅಧ್ಯಕ್ಷ ಯಾರಂದ್ರ ಜೇಮ್ಸ್ ಗ್ಯಾರ್ಫೀಲ್ಡ್ ಅಂತ ಹೇಳ್ತೀವಿ. ಅಧಿಕಾರ ವಹಿಸಿಕೊಂಡ ಕೇವಲ 6 ತಿಂಗಳಲ್ಲಿ ಇವರ ಹತ್ಯೆ ನಡೆದಿರುವಂಥದ್ದು. ಕೇವಲ 6 ತಿಂಗಳಲ್ಲಿ ಇವರು ಮರಣವನ್ನು ಹೊಂದಿರುವಂಥದ್ದು. ಜುಲೈ 2, 1871ರಂದು ವಾಷಿಂಗ್ಟನ್ ನಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಹೋಗುವಾಗ ಈ ಒಂದು ಘಟನೆ ನಡೆದು ಇವರು ಸಾವನ್ನಪ್ಪಿರುವಂಥದ್ದು. ಇನ್ನು ಮೂರನೇದವ್ರು ಯಾರಂದ್ರ ವಿಲಿಯಂ ಮೆಕಿನ್ಲಿ ಅಂತ ಹೇಳ್ತೀವಿ. ಅಮೆರಿಕದ 25ನೇ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು ಇವರು. ಇವರ ಮೇಲೆ ಸೆಪ್ಟೆಂಬರ್ 6, 1901ರಲ್ಲಿ ದಾಳಿಯನ್ನು ನಡೆದಿರುವಂಥದ್ದು. 2ನೇ ಬಾರಿ ಅಧಿಕಾರ ವಹಿಸಿಕೊಂಡ 6 ತಿಂಗಳಲ್ಲಿ ನ್ಯೂಯಾರ್ಕ್ನ ಬಫಲೋದಲ್ಲಿ ಹತ್ಯೆ ನಡೆದಿರುವಂಥದ್ದು. ಲಿಯೋನ್ ಎಂಬಾತ ಹತ್ಯೆ ಮಾಡಿರುವಂಥ ವ್ಯಕ್ತಿಯಾಗಿರುವಂಥದ್ದು. ಇವರು 25ನೇ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. 2ನೇ ಬಾರಿಗೆ ಆಯ್ಕೆಯಾಗಿ 6ನೇ ತಿಂಗಳಲ್ಲಿ ಇವರಿಗೆ ಹತ್ಯೆ ಮಾಡಲಾಗಿರುವಂಥದ್ದು. ಇನ್ನು 4ನೇ ಅಧ್ಯಕ್ಷ ಯಾರು ನೋಡಿ, ಅಮೆರಿಕದ 4ನೇ ಅಧ್ಯಕ್ಷ ಹತ್ಯೆಗೀಡಾಗಿರೋ ಯಾರಂದ್ರ ಜಾನ್ ಎಫ್ ಕೆನಡಿ ಅಂತ ಹೇಳ್ತೀವಿ. ಇವರು ಅಮೆರಿಕದ 35ನೇ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಇವರಿಗೆ ಎಷ್ಟಪ್ಪ ಅಂದ್ರೆ 1963ರಲ್ಲಿ ಹತ್ಯೆ ಮಾಡಲಾಗಿರುವಂಥದ್ದು. ಇವರು ಪತ್ನಿ ಜೊತೆ ಡಲ್ಲಾಸ್ಗೆ ಭೇಟಿ ನೀಡಿದ ವೇಳೆ ಕೊಲೆ ಮಾಡಲಾಗಿರುವಂಥದ್ದು. ಲೀ ಹಾರ್ವರ್ಡ್ ಒಸ್ವಾಲ್ಡ್ ಎಂಬಾತ ಇವರಿಗೆ ಕೊಲೆ ಮಾಡಿರುವಂತಹ ವ್ಯಕ್ತಿಯಾಗಿರುವಂಥದ್ದು. ಇಲ್ಲಿವರೆಗೆ ಅಂದ್ರೆ ಅಮೆರಿಕದಲ್ಲಿ 4 ಅಧ್ಯಕ್ಷರನ್ನು ಹತ್ಯೆ ಮಾಡಲಾಗಿರುವಂಥದ್ದು. 2024ರಲ್ಲಿ ಜುಲೈನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಕೂಡ ದಾಳಿಯನ್ನು ನಡೆದಿರುವಂಥದ್ದು. ಆದರೆ ಜಸ್ಟ್ ಅವರು ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು. ಇನ್ನು ವಿಶ್ವದಲ್ಲಿ ಈ ತರ ನಾಯಕರು ಯಾರ್ಯಾರು ಒಂದು ಗುಂಡಿನ ಬಲಿಯಾಗಿದ್ದಾರೆ ಅದ್ರ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡ್ತೋಗೋಣ. ಇನ್ನು ಭಾರತದ ಇಲ್ಲಿ ನಾವು ತೆಗೆದುಕೊಂಡ್ರೆ ಪ್ರಮುಖವಾಗಿ 2 ಪ್ರಧಾನಮಂತ್ರಿಗಳು, ಒಬ್ಬರು ಇಂದಿರಾ ಗಾಂಧಿ, ಇನ್ನೊಬ್ಬರು ಯಾರಪ್ಪ ಅಂದ್ರೆ ರಾಜೀವ್ ಗಾಂಧಿ ಅಂತ ಹೇಳ್ತೀವಿ. ಇಲ್ಲಿ ಇಂದಿರಾ ಗಾಂಧಿ ಅವರು ನೋಡಿ, ಭಾರತದ ಮೊದಲ ಮಹಿಳಾ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರು ತನ್ನ ಭದ್ರತಾ ಸಿಬ್ಬಂದಿಗಳಲ್ಲಿ ಹತ್ಯೆಯಾಗಿರುವಂಥದ್ದು.
ದೆಹಲಿಯ ಸಫ್ಜರ್ಜಂಗ್ ಸಿಂಗ್ ರಸ್ತೆಯಲ್ಲಿರುವಂತಹ ಇಂದಿರಾ ಗಾಂಧಿಯವರ ನಿವಾಸದಲ್ಲಿ 1984 ಅಕ್ಟೋಬರ್ 31ರಂದು ಅಂಗರಕ್ಷಕರಾಗಿರುವಂಥ ಸತ್ವಂತ್ ಸಿಂಗ್ ಮತ್ತು ಬಿಯಾಂತ್ ಸಿಂಗ್ ಅವರು ಹತ್ಯೆ ಮಾಡಿರುವಂಥದ್ದು. ಭಾರತದಲ್ಲಿ ಹತ್ಯೆಗೀಡಾಗಿರುವಂಥ ಮೊದಲ ಪ್ರಧಾನಮಂತ್ರಿ ಯಾರಂದ್ರೆ ನಾವು ಇಂದಿರಾ ಗಾಂಧಿ ಅಂತಾನೆ ಹೇಳ್ಬೋದು. ಇವರು ಭಾರತದ ಮೊದಲ ಮಹಿಳಾ ಪ್ರಧಾನಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಇವರು ಹತ್ಯೆ ನಡೆದಿದ್ದು 1984 ಅಂತ ಹೇಳ್ತೀವಿ. ಇನ್ನೊಬ್ರು ಯಾರಪ್ಪ ಅಂದ್ರೆ ರಾಜೀವ್ ಗಾಂಧಿ. ಇವರು ಭಾರತದ 6ನೇ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಇವರು ತಮಿಳುನಾಡಿನ ಪೇರಬಂದೂರಿನಲ್ಲಿ ಚುನಾವಣಾ ಪ್ರಚಾರದ ವೇಳೆ 1991 ಮೇ 21ರಂದು LTTE ಉಗ್ರರು ಹತ್ಯೆ ಮಾಡಿರುವಂಥದ್ದು. ಮಹಿಳಾ ಆತ್ಮಹತ್ಯೆ ಬಾಂಬರ್ ಆಗಿರುವಂಥ ಕಲೈವಾಣಿಯವರು ದಾಳಿ ಮಾಡಿ ಈ ರಾಜೀವ್ ಗಾಂಧಿಯವರ ಹತ್ಯೆಗೆ ಕೊಲೆಯಾಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಇಬ್ಬರು ಭಾರತದಿಂದ ಪ್ರಧಾನಮಂತ್ರಿಗಳು ಈ ಒಂದು ಬಾಂಬ್ ದಾಳಿಗೆ ತುತ್ತಾಗಿರುವಂಥದ್ದು. ಒಬ್ಬರು ಇಂದಿರಾ ಗಾಂಧಿ, ಇನ್ನೊಬ್ಬರು ಯಾರಪ್ಪ ಅಂದ್ರೆ ರಾಜೀವ್ ಗಾಂಧಿ ಅಂತ ಹೇಳ್ತೀವಿ. ಶಿಂಜೋ ಅಬೆ ನೋಡ್ರಿ, ಶಿಂಜೋ ಅಬೆ ಅವರು ಜಪಾನ್ನ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. 2 ಬಾರಿ ಜಪಾನ್ ಪ್ರಧಾನಮಂತ್ರಿಯಾಗಿದ್ದ ಶಿಂಜೋ ಅಬೆ ಅವರಿಗೆ ಜುಲೈ 8, 2022ರಲ್ಲಿ ಹತ್ಯೆ ಮಾಡಲಾಗಿರುವಂಥದ್ದು. ನಾರಾದಲ್ಲಿ ಪ್ರಚಾರ ಮಾಡುತ್ತಿದ್ದ ವೇಳೆ ಗುಂಡು ಹಾರಿಸಲಾಗಿರುವಂಥದ್ದು. ಟೆಡುಸಿಯಾ ಯಮಗಾಮಿ ಎಂಬಾತ ಶಿಂಜೋ ಅಬೆಯನ್ನು ಕೊಂದಿರುವಂಥದ್ದು. ಶಿಂಜೋ ಅಬೆಯಲ್ಲಿ ಜಪಾನ್ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಇವರು ಕೂಡ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾಗ ಇವ್ರ ಮೇಲೆ ಗುಂಡು ಹಾರಿಸಿ ದಾಳಿಯನ್ನು ಮಾಡಿ ಇವರಿಗೆ ಕೊಲ್ಲಲಾಗಿರುವಂಥದ್ದು. ಇನ್ನೊಬ್ರು ಯಾರಪ್ಪ ಅಂದ್ರೆ ಬೆಂಜೀರ್ ಭುಟ್ಟೋ ಅಂತ ಹೇಳ್ತೀವಿ. ಇವರು ಪಾಕಿಸ್ತಾನದಲ್ಲಿ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಪಾಕಿಸ್ತಾನದಲ್ಲಿ 2 ಬಾರಿ ಪ್ರಧಾನ ಆಗಿದ್ದ ಬೆಂಜೀರ್ ಭುಟ್ಟೋ ಅವರು ಡಿಸೆಂಬರ್ 27, 2007ರಲ್ಲಿ ಪಾಕ್ನ ರಾವಲ್ಪಿಂಡಿಯಲ್ಲಿ ಹತ್ಯೆಗೊಳಗಾಗಿರುವಂಥದ್ದು. ಇನ್ನೋರು ಯಾರಪ್ಪ ಅಂದ್ರೆ ರಣಸಿಂಗ್ ಪ್ರೇಮ್ ದಾಸ್ ಅಂತ ಹೇಳ್ತೀವಿ. ಇವರು ಶ್ರೀಲಂಕಾದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಶ್ರೀಲಂಕಾದ ಅಧ್ಯಕ್ಷರಾಗಿದ್ದ ಪ್ರೇಮ್ ದಾಸ್ ಅವರನ್ನು 1993 ಮೇ 1ರಂದು ಕೊಲಂಬೋದಲ್ಲಿ LTTE ಆತ್ಮಹತ್ಯೆ ಬಾಂಬರ್ ಹತ್ಯೆ ಮಾಡಲಾಗಿರುವಂಥದ್ದು. ಇವರು ಕೂಡ ಏನಾಗಿದೆ, ಬಾಂಬ್ ದಾಳಿಗೆ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು. ಭಾರತದಲ್ಲಿ ಇಬ್ಬರು ವ್ಯಕ್ತಿಗಳು, ಪಾಕಿಸ್ತಾನದಿಂದ ಬೆಂಜೀರ್ ಭುಟ್ಟೋ, ಇನ್ನು ರಣಸಿಂಗೆ ಪ್ರೇಮ್ ದಾಸ್ ಅವರು ಶ್ರೀಲಂಕಾದವರು, ಇನ್ನು ಶಿಂಜೋ ಅಬೆ ಯಾರಪ್ಪ ಅಂದ್ರೆ ಇವರು ಜಪಾನ್ನ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಯಾವ ತರ ಕೇಳಿದರೆ ಥಾಣೆ ಬೋರಿವಲ್ಲಿ ಸುರಂಗ ಯೋಜನೆಯು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಮಹಾರಾಷ್ಟ್ರ. ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಜುಲೈ 13ರಂದು ಮುಂಬೈನಲ್ಲಿ ಥಾಣೆ ಬೋರಿವಲ್ಲಿ ಟ್ರೈನ್ ಟನಲ್ ಯೋಜನೆಗೆ ಚಾಲನೆಯನ್ನು ನೀಡಿರುವಂಥದ್ದು. ಈ ಒಂದು ಯೋಜನೆಯು 16,600 ಕೋಟಿ ಮುಂಬೈನ ಮೂಲ ಸೌಕರ್ಯವನ್ನು ಸುಧಾರಿಸುವ ಯೋಜನೆಯ ಭಾಗವಾಗಿರುವಂಥದ್ದು. ಮುಂಬೈನ ಠಾಣೆ ಬೋರಿವಲ್ಲಿ ಅವಳಿ ಸುರಂಗ ಟ್ವಿನ್ ಟನಲ್ ಅನ್ನೋದು ಭಾರತದ ಅತಿ ಉದ್ದದ ಮತ್ತು ಅತಿ ದೊಡ್ಡ ನಗರ ಸುರಂಗ ಯೋಜನೆಯಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಭಾರತದ ಅತಿ ಉದ್ದದ ಮತ್ತು ಅತಿ ದೊಡ್ಡ ನಗರ ಸುರಂಗ ಯೋಜನೆ ಯಾವುದಂದ್ರ ಥಾಣೆ ಬೋರಿವಲ್ಲಿ ಅವಳಿ ಟ್ವಿನ್ ಟನಲ್ ಸುರಂಗ ಅಂತ ನಾವು ಹೇಳ್ತೀವಿ. 11.8 ಕಿಲೋಮೀಟರ್ ಉದ್ದವಿರುವಂಥದ್ದು. ಇದಕ್ಕೆ ಎಷ್ಟಂದ್ರೆ 16,600 ಕೋಟಿ ಖರ್ಚು ಮಾಡಲಾಗ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಯಾವ ತಂಡವು UEFA ಯೂರೋ 2024ರ ಕಪ್ ಗೆದ್ದುಕೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ಸ್ಪೇನ್. ಇದಕ್ಕೆ ಸರಿಯಾದ ಉತ್ತರ ಸ್ಪೇನ್ ಜರ್ಮನಿಯ ಬರ್ಲಿನ್ನಲ್ಲಿರುವಂತಹ ಒಲಿಂಪಿಯಾ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ನಲ್ಲಿ ಇಂಗ್ಲೆಂಡ್ ಅನ್ನು ಸೋಲಿಸುವ ಮೂಲಕ UEFA ಯೂರೋ 2024ರ ಕಪ್ ಅನ್ನು ಗೆದ್ದುಕೊಂಡಿರುವಂಥದ್ದು. ಇಂಪಾರ್ಟೆಂಟ್ ಆಗುತ್ತೆ ನೋಡಿ. UEFA ಯೂರೋ 2024ರ ಒಂದು ಕಪ್ ಗೆದ್ದುಕೊಂಡಿರುವಂತಹ ತಂಡ ಸ್ಪೇನ್ ತಂಡ. ಫೈನಲ್ ಯಾವ ಪಂದ್ಯದಲ್ಲಿ ಯಾವ ಒಂದು ದೇಶಗಳ ಮಧ್ಯೆ ನಡೆದಿತ್ತು ಅಂದ್ರೆ ಸ್ಪೇನ್ ಮತ್ತು ಇಂಗ್ಲೆಂಡ್ ಮಧ್ಯದಲ್ಲಿ ಜರುಗಿರುವಂಥದ್ದು. UEFA ಅಂದ್ರೆ ಯುರೋಪಿಯನ್ ಫುಟ್ಬಾಲ್ ಅಸೋಸಿಯೇಷನ್ಸ್ ಅಂತ ಹೇಳ್ತೀವಿ. ಪ್ರಸ್ತುತವಾಗಿ ನಡೆದಿರುವಂತಹ ಇದು ಎಷ್ಟನೇ ಆವೃತ್ತಿ ಅಂದ್ರೆ 17ನೇ ಆವೃತ್ತಿ ಆಗಿರುವಂಥದ್ದು. ಸ್ಪೇನ್ ದಾಖಲೆಯ 4ನೇ ಬಾರಿಗೆ ಯೂರೋ ಕಪ್ ಗೆದ್ದುಕೊಂಡಿರುವಂಥದ್ದು. ಇದಕ್ಕೆ UEFA ಯೂರೋ ಕಪ್ ಅಂತ ಕೂಡ ಕರೀತಾರೆ ಅಥವಾ ಸಿಂಪಲ್ ಆಗಿ ಯೂರೋ ಕಪ್ ಎಂದು ಕೂಡ ಕರೆಯಲಾಗುತ್ತೆ. 2024ರಲ್ಲಿ ಚಾಂಪಿಯನ್ ಆಗಿರುವಂತಹ ತಂಡ ಸ್ಪೇನು. ಒಟ್ಟಾರೆ ಎಷ್ಟಪ್ಪ ಅಂದ್ರೆ 4 ಬಾರಿ ಈ ಒಂದು ತಂಡ ಇದರಲ್ಲಿ ಜಯವನ್ನು ಸಾಧಿಸಿರುವಂಥದ್ದು.
ಇನ್ನು ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯದ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಜುಲೈ 17ರಂದು ಇದನ್ನು ಸೆಲೆಬ್ರೇಟ್ ಮಾಡಲಾಗ್ತಾ ಇರುವಂತದ್ದು. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟವು 1988ರಲ್ಲಿ ರೋಮ್ ಶಾಸನವನ್ನು ಅಳವಡಿಸಿಕೊಂಡ ವಾರ್ಷಿಕೋತ್ಸವವನ್ನು ಗುರುತಿಸಲು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಇಂದ ವಾರ್ಷಿಕವಾಗಿ ಜುಲೈ 17ರಿಂದ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯದ ದಿನವನ್ನು ಪ್ರಪಂಚದಾದ್ಯಂತ ಆಚರಣೆ ಮಾಡಲಾಗುತ್ತೆ. ಜುಲೈ 17, 2024ರ ರೋಮ್ ಶಾಸನವನ್ನು ಅಳವಡಿಸಿಕೊಂಡ 26ನೇ ವಾರ್ಷಿಕೋತ್ಸವವನ್ನು ಸೂಚಿಸ್ತದ. ಅಂದರೆ ಇಲ್ಲಿ ರೋಮ್ ಶಾಸನವನ್ನು ಅಳವಡಿಸಿಕೊಂಡು ಇಲ್ಲಿವರೆಗೆ 26 ವರ್ಷಗಳ ಸಂದಿರುವಂಥದ್ದು. ಈ ಒಂದು ರೋಮ್ ಸ್ಟ್ಯಾಚ್ಯೂನ್ನು ಅಂಗೀಕರಿಸಿದ್ದು 1988 ಅಂತ ಹೇಳ್ತೀವಿ. ಇದರ ಅಂಡರ್ದಲ್ಲಿ ನಾವು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಬಗ್ಗೆ ನಾವು ಮಾತಾಡ್ತಾ ಬಂದ್ರ ಇದನ್ನು ರೋಮ್ ಶಾಸನದ ಮೂಲಕ ಸ್ಥಾಪನೆ ಮಾಡಲಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ನಾವು UN ಚಾರ್ಟರ್ಗೆ ಇದನ್ನು ಸಂಬಂಧಪಟ್ಟಿಲ್ಲ, ರೋಮ್ ಸ್ಟ್ಯಾಚ್ಯೂ ಮೂಲಕ ಇದನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಈ ಒಂದು ರೋಮ್ ಶಾಸನವನ್ನು 1988ರಲ್ಲಿ ಅಂಗೀಕರಿಸಲಾಗಿರುವಂಥದ್ದು. ಪ್ರಸ್ತುತ 120 ಸದಸ್ಯ ರಾಷ್ಟ್ರಗಳು ಈ ಒಂದು ಒಪ್ಪಂದವನ್ನು ಅಳವಡಿಸಿಕೊಂಡಿರುವಂಥದ್ದು. ಇದು ಜಾರಿಗೆ ಬಂದುದು 2002 ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ರೋಮ್ ಸ್ಟ್ಯಾಚ್ಯೂ ಅಂಗೀಕಾರಗೊಂಡಿದ್ದು 1988ರಲ್ಲಿ, ಬಟ್ ಇದು ಜಾರಿಗೆ ಬಂದುದು 2002 ಅಂತ ಹೇಳ್ತೀವಿ. ಪ್ರಸ್ತುತವಾಗಿ 120 ಸದಸ್ಯ ರಾಷ್ಟ್ರಗಳು ಈ ಒಂದು ಒಪ್ಪಂದವನ್ನು ಅಥವಾ ಈ ಒಂದು ಶಾಸನವನ್ನು ಅಳವಡಿಸಿಕೊಂಡಿರುವಂಥದ್ದು. ಭಾರತವು ಇದರ ಸದಸ್ಯ ರಾಷ್ಟ್ರವಾಗಿಲ್ಲ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಸ್ತುತವಾಗಿ ಭಾರತ ಈ ಒಂದು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನ ಸದಸ್ಯ ರಾಷ್ಟ್ರವಾಗಿಲ್ಲ. ಇದರ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತಂದ್ರೆ ನೆದರ್ಲ್ಯಾಂಡ್ನ ಹೇಗ್ನಲ್ಲಿ ಕಂಡು ಬರುತ್ತೆ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಪ್ರಧಾನಮಂತ್ರಿ ಅಂತ ಹೇಳ್ತೀವಿ. ಅರೆ, ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ನೀತಿ ಆಯೋಗ ಪುನರ್ರಚನೆ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ನೋಡಿ, 1950ರಲ್ಲಿ ನಾವು ಪ್ಲಾನಿಂಗ್ ಕಮಿಷನ್ ಅನ್ನು ಸೆಟಪ್ ಮಾಡಿರುವಂಥದ್ದು. ಈ ಒಂದು ಪ್ಲಾನಿಂಗ್ ಕಮಿಷನ್ ಅನ್ನು ತೆಗೆದುಬಿಟ್ಟು ನಾವು 2015ರಲ್ಲಿ ನೀತಿ ಆಯೋಗವನ್ನು ರಚನೆ ಮಾಡಲಾಗ್ತಾ ಇರುವಂಥದ್ದು. ಈ ಒಂದು ನೀತಿ ಆಯೋಗ ಮತ್ತು ಪ್ಲಾನಿಂಗ್ ಕಮಿಷನ್ ಅಧ್ಯಕ್ಷರಾಗಿ ಯಾರು ಸೇವೆ ಸಲ್ಲಿಸ್ತಾರಂದ್ರ ಭಾರತದ ಪ್ರಧಾನಮಂತ್ರಿಯಾಗಿ ಯಾರು ವರ್ಕ್ ಮಾಡ್ತಾ ಇರ್ತಾರೆ ನೋಡಿ, ಅವರು ಇದರ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರ. ನೋಡಿ, ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ನೀತಿ ಆಯೋಗವನ್ನು ಪುನರ್ರಚಿಸಿದ್ದು ವಿವಿಧ ಕ್ಷೇತ್ರಗಳ 4 ತಜ್ಞರು, ಪೂರ್ಣಾವಧಿಯ ಸದಸ್ಯರು ಮತ್ತು ಬಿಜೆಪಿ ಇತರ ಪಕ್ಷಗಳು ಸೇರಿದಂತೆ 15 ಕೇಂದ್ರ ಸಚಿವರನ್ನು ಪದನಿಮಿತ್ತ ಸದಸ್ಯರು ಅಥವಾ ವಿಶೇಷ ಆಹ್ವಾನಿತರಾಗಿ ನೇಮಕ ಮಾಡಲಾಗಿರುವಂಥದ್ದು. ಇಲ್ಲಿ 4ರನ್ನು ಪೂರ್ಣಾವಧಿಯ ಸದಸ್ಯರಾಗಿ ಇಲ್ಲಿ ನೇಮಕ ಮಾಡಲಾಗಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷರಾಗಿದ್ದು ಉಪಾಧ್ಯಕ್ಷರಾಗಿ ಸುಮನ್ ಬೇರಿ ಅವರು ಮುಂದುವರಿಯಲಿದ್ದಾರೆ ಎಂಬುದು ಅಧಿಸೂಚನೆಯಲ್ಲಿ ತಿಳಿಸಲಾಗಿರುವಂಥದ್ದು. ಪ್ರಸ್ತುತವಾಗಿ ಈ ಒಂದು ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಸುಮನ್ ಬೇರಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಇವರಿಗೆ ಈ ಒಂದು ಹುದ್ದೆಯಲ್ಲಿ ಮುಂದುವರಿಯಲಿರುವಂಥದ್ದು. ಹಿರಿಯ ವಿಜ್ಞಾನಿ VK ಸಾರಸ್ವತ, ಪ್ರಸಿದ್ಧ ಕೃಷಿ ಅರ್ಥಶಾಸ್ತ್ರಜ್ಞರಾಗಿರುವಂತಹ ರಮೇಶ್ ಚಂದ್ರ, ಮಕ್ಕಳ ತಜ್ಞ ಆಗಿರುವಂತಹ VK ಪಾಲ್ ಮತ್ತು ಅರವಿಂದ ವಿರಾಮಾನಿ ಅವರು ಸರ್ಕಾರ ಚಿಂತಕರ ಚಾವಡಿಯ ಪೂರ್ಣಾವಧಿಯ ಸದಸ್ಯರಾಗಿ ಮುಂದುವರಿಯಲಿದ್ದಾರೆ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪೂರ್ಣಾವಧಿಯ ಸದಸ್ಯರು ಯಾರಿದಾರ, ಆಮೇಲೆ ಪ್ರಸ್ತುತವಾಗಿ ಉಪಾಧ್ಯಕ್ಷರು ಯಾರಿದಾರ, ಪ್ರಸ್ತುತವಾಗಿ CEO ಯಾರಿದಾರ, ಆಮೇಲೆ ಪ್ರಸ್ತುತವಾಗಿ ಇದರ ಅಧ್ಯಕ್ಷರು ಯಾರಿದಾರ, ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 4 ಪದನಿಮಿತ್ತ ಸದಸ್ಯರಾಗಿ ಯಾರಂದ್ರೆ ನೋಡಿ, ರಾಜನಾಥ್ ಸಿಂಗ್ ಅವರು ಪ್ರಸ್ತುತವಾಗಿ ರಕ್ಷಣಾ ಖಾತೆ ಸಚಿವರಾಗಿರುವಂಥದ್ದು. ಇನ್ನು ಅಮಿತ್ ಶಾ ಅವರು ಗೃಹ ಖಾತೆ ಸಚಿವರಾಗಿರುವಂಥದ್ದು. ಶಿವರಾಜ್ ಸಿಂಗ್ ಚೌಹಾಣ್ ಕೃಷಿ ಖಾತೆ ಸಚಿವರು ಮತ್ತು ಹಣಕಾಸು ಸಚಿವೆಯಾಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಿ ಪದನಿಮಿತ್ತ ಸದಸ್ಯರಾಗಿ ಆಯ್ಕೆಯನ್ನು ಗೊಂಡಿರುವಂಥದ್ದು. ಇನ್ನು ನೀತಿ ಆಯೋಗ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ನೀತಿ ಆಯೋಗ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಕರಿತೀವಿ. ಇದು ಸ್ಥಾಪನೆ ಮಾಡಿದಾಗೆ ಈಗ ನಾವು ಡಿಸ್ಕಷನ್ ಮಾಡಿದಾಗೆ 2015 ಜನವರಿ 1ರಂದು ಸ್ಥಾಪನೆ ಮಾಡಲಾಗಿರುವಂಥದ್ದು. ಇದರ ಒಂದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡು ಬರುತ್ತೆ. ನೀತಿ ಆಯೋಗ ಒಂದು ಸಂವಿಧಾನೇತರ ಬಾಡಿ ಆಗಿರುವಂಥದ್ದು. ಇಂಪಾರ್ಟೆಂಟ್ ಆಗುತ್ತೆ. ನೀತಿ ಆಯೋಗ ಇದು ಒಂದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳ್ತೀವಿ. ಇದನ್ನು ಚಿಂತಕರ ಚಾವಡಿ ಅಂತೂ ಕೂಡ ಕರೆಯಲಾಗುತ್ತೆ.
1950 ಮಾರ್ಚ್ 15ರಂದು ಸ್ಥಾಪನೆಯಾದ ಯೋಜನಾ ಆಯೋಗವನ್ನು ಬದಲಾಯಿಸಿರುವಂಥದ್ದು. 1950 ಮಾರ್ಚ್ 15ರಲ್ಲಿ ಈ ಒಂದು ಪ್ಲಾನಿಂಗ್ ಕಮಿಷನ್ ಅನ್ನು ಸ್ಟಾರ್ಟ್ ಮಾಡಲಾಗಿರುವಂಥದ್ದು. ಪ್ಲಾನಿಂಗ್ ಕಮಿಷನ್ ಅನ್ನು ರೀಪ್ಲೇಸ್ಮೆಂಟ್ ಮಾಡಿ 2015ರಲ್ಲಿ ನೀತಿ ಆಯೋಗವನ್ನು ರಚನೆ ಮಾಡಲಾಗಿರುವಂಥದ್ದು. ಅಧ್ಯಕ್ಷತೆ ವಹಿಸಿಕೊಳ್ಳೋರು ಭಾರತದ ಪ್ರಧಾನಮಂತ್ರಿಯವರು. ಮೊದಲ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು ಯಾರಪ್ಪ ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳ್ತೀವಿ. ಇನ್ನು ಪ್ರಥಮ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು ಯಾರಂದ್ರ ಅರವಿಂದ್ ಪನೇಗಾರಿ ಅಂತ ಹೇಳ್ತೀವಿ. ಇನ್ನು ಮೊದಲ ಸಿಇಒ ಯಾರಾಗಿದ್ದಾರೆ ಅಂದ್ರೆ ಸಿಂಧುಶ್ರೀ ಕುಲಾರ್ ಅಂತ ಹೇಳ್ತೀವಿ. ಇನ್ನು ಪ್ರಸ್ತುತವಾಗಿ BVR ಸುಬ್ರಹ್ಮಣ್ಯನ್ ಅಂತ ಹೇಳ್ತೀವಿ ನಾವು. ಅಂದರೆ ರೀಸೆಂಟ್ ಆಗಿ ಅಂದ್ರೆ ಇಲ್ಲಿ ಪ್ರಸ್ತುತ ಸಿಇಒ ಅಂದ್ರೆ ಸುಬ್ರಹ್ಮಣ್ಯನ್ ಅಂತ ಹೇಳ್ತೀವಿ. ಇನ್ನು ಉಪಾಧ್ಯಕ್ಷ ಯಾರಪ್ಪ ಅಂತಾರೆ ಸುಮನ್ ಬೇರಿ ಅಂತ ಹೇಳ್ತೀವಿ. ಇನ್ನು ಯೋಜನೆ ಆಯೋಗದ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಯೋಜನೆ ಆಯೋಗವನ್ನು 1950 ಮಾರ್ಚ್ 15ರಂದು ಸ್ಥಾಪನೆ ಮಾಡಲಾಗಿರುವಂಥದ್ದು. ಮೊದಲ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು ಯಾರಂದ್ರ ಜವಾಹರ್ಲಾಲ್ ನೆಹರು ಅಂತ ಹೇಳ್ತೀವಿ. ಇನ್ನು ಕೊನೆಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು ಯಾರಪ್ಪ ಅಂತಂದ್ರ ಶ್ರೀ ನರೇಂದ್ರ ಮೋದಿ ಅಂತ ಹೇಳ್ತೀವಿ. ಇನ್ನು ಮೊದಲ ಉಪಾಧ್ಯಕ್ಷರಾಗಿ ಯಾರು ಸೇವೆಯನ್ನು ಸಲ್ಲಿಸಿದಾರೆ ಈ ಒಂದು ಪ್ಲಾನಿಂಗ್ ಕಮಿಷನ್ ಅಂದ್ರ ಗುಲ್ಜರ್ ಲಾಲ್ ನಂದಾ ಅಂತ ಹೇಳ್ತೀವಿ. ಇನ್ನು ಕೊನೆಯ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು ಯಾರಪ್ಪ ಅಂತಂದ್ರ ಮಾಂಟಂಗ್ ಸಿಂಗ್ ಅವಲಿವಾಲಿಯಾ ಅಂತ ಹೇಳ್ತೀವಿ. ಇನ್ನು ನೀತಿ ಆಯೋಗದ ಕಂಪೋಸಿಷನ್ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ಇದರಲ್ಲಿರ್ತಾರ. ಆಮೇಲೆ ಎಲ್ಲಾ ಯುಟಿಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಕೂಡ ಇದರಲ್ಲಿ ಸೇರಿರ್ತಾರ. ಅದಲ್ಲದೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೂಡ ಈ ಒಂದು ನೀತಿ ಆಯೋಗ ಒಳಗೊಂಡಿರುತ್ತೆ. ತದನಂತರದಲ್ಲಿ 4 ಪದನಿಮಿತ್ತ ಸದಸ್ಯರು ಕೂಡ ಒಳಗೊಂಡಿರುತ್ತೆ. ಇನ್ನ 3 ಅರೆಕಾಲಿಕ ಸದಸ್ಯ ಕೂಡ ಇದರಲ್ಲಿ ಒಳಗೊಂಡಿರುತ್ತೆ. ಇನ್ನು ಸಿಇಒ ಸೇರಿದಂತೆ ಎಲ್ಲಾ ತಾತ್ಕಾಲಿಕ ಸದಸ್ಯರುಗಳನ್ನು ಪ್ರಧಾನಮಂತ್ರಿ ನೇಮಕ ಮಾಡುತ್ತಾರೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀತಿ ಆಯೋಗದ ಸಿಇಒ ಸೇರಿದಂತೆ ಎಲ್ಲಾ ತಾತ್ಕಾಲಿಕ ಏನು ಸದಸ್ಯರು ಇರ್ತಾರೆ ನೋಡಿ ಎಲ್ಲರನ್ನು ಕೂಡ ಪ್ರಧಾನಮಂತ್ರಿಯವರು ನೇಮಕ ಮಾಡುತ್ತಾರೆ. ಇನ್ನು ನೆಕ್ಸ್ಟ್ ಅನೌನ್ಸ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಯಾವ ತರ ಕೇಳಿದೆ ನೋಡಿ. ಇತ್ತೀಚೆಗೆ ಪಾಲ್ ಕಗಾಮೆ ಅವರು ಯಾವ ದೇಶದ ಅಧ್ಯಕ್ಷರಾಗಿ 4ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರವಾಂಡಾ. ಇತ್ತೀಚೆಗೆ ಯಾವ ದೇಶದಲ್ಲಿ ಎಸ್ ಜೈಶಂಕರ್ ಮೈತ್ರಿ ಉದ್ಯಾನವನ್ನು ಉದ್ಘಾಟಿಸಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮಾರಿಷಸ್. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಆಮೇಲೆ ಏಷ್ಯಾದ ಮೊದಲ ಆರೋಗ್ಯ ಸಂಶೋಧನಾ ಸಂಬಂಧಿತ ಫ್ರೀ ಕ್ಲಿನಿಕ್ ನೆಟ್ವರ್ಕ್ ಸೌಲಭ್ಯವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಹರಿಯಾಣದ ಫರೀದಾಬಾದ್ ಅಂತ ಹೇಳ್ತೀವಿ. ಇನ್ನು ಇತ್ತೀಚೆಗೆ ಭಾರತವು 4 ಸಮುದಾಯ ಅಭಿವೃದ್ಧಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮಾರಿಷಸ್ ದ್ವೀಪಗಳು. ಇನ್ನು ಯಾವ ಸಚಿವಾಲಯ 2024ರ ಇದು ಸ್ವಲ್ಪ ಆನ್ಸರ್ ನೋಡ್ಕೊಳ್ರಿ ಇದ್ರ ಬಗ್ಗೆ. ಆಮೇಲೆ ಯಾವ ಸಚಿವಾಲಯವು 2024ರ ವಿಶ್ವ ಪರಂಪರೆಯ ಯುವ ವೃತ್ತಿಪರರ ವೇದಿಕೆಯನ್ನು ಆಯೋಜಿಸುತ್ತಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಂಸ್ಕೃತ ಸಚಿವಾಲಯ. ಇನ್ನು ಯಾವ ಯುಟಿ ಮತ್ತು ಪ್ರಸಾರ ಭಾರತಿ ಯಾವ IIT ಮತ್ತು ಪ್ರಸಾರ ಭಾರತಿ 2 ದಿನಗಳ ರೋಬೋಟ್ ಸ್ಪರ್ಧೆ ಡಿಡಿ ರೋಬೋಕಾನ್ ಇಂಡಿಯಾ 2024 ಆಯೋಜಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ IIT ಡೆಲ್ಲಿ ಅಂತ ಹೇಳ್ತೀವಿ. ಸ್ನೇಹಿತರೆ ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್. ಬೈ ಬೈ.